ಅನಿವಾರ್ಯತೆಗೆ ಬಂದ್ಬಿಟ್ಟಿದೆ. ತೃಣಮೂಲ ಕಾಂಗ್ರೆಸ್ ಇಂದ ಹೊರಬಂದಂತ ತೃಣಮೂಲ ಕಾಂಗ್ರೆಸ್ ಆ ಸ್ಥಾನಗಳನ್ನು ನೋಡ್ತಾ ಹೋಗೋಣ, ಎಲ್ಲೆಲ್ಲಿ ಎಷ್ಟು ಗೆಲ್ಲಬಹುದು ಅಂತ ಹೇಳಿ. ಕೋಚ್ ಬಿಹಾರ್ ಉತ್ತರ ಬಂಗಾಳದ ಕೋಚ್ ಬಿಹಾರ್ ಅಲ್ಲಿ ಬಿಜೆಪಿ 5 ಸ್ಥಾನಗಳನ್ನು ಗೆಲ್ಲುತ್ತೆ, ಟಿಎಂಸಿ 4 ಸ್ಥಾನಗಳನ್ನು ಗೆಲ್ಲುತ್ತೆ. ಸೊ ಮುಂದಿನ ಇದನ್ನು ನೋಡೋದಾದ್ರೆ ಅಲಿಪುರ್ ದೌಸ್ ಇಲ್ಲಿರುವಂತದ್ದು 5 ಸ್ಥಾನಗಳು, ಇದರಲ್ಲಿಯೂ ಕೂಡ ಬಿಜೆಪಿ 4 ಮತ್ತು ಟಿಎಂಸಿ 1 ಸ್ಥಾನವನ್ನು ಗೆಲ್ಲುತ್ತೆ. ನಾ ಇವೆರಡು ಕ್ಷೇತ್ರಗಳ ಬಗ್ಗೆ ಮಾತಾಡೋದಾದ್ರೆ ಇತ್ತೀಚೆಗೆ ನಡೆದಂತ ಒಂದಿಷ್ಟು ಗಲಭೆಗಳಿವೆಯಲ್ಲ, ಅದು ಕೂಡ ಬುಡಕಟ್ಟು ಸಮುದಾಯದಲ್ಲಿ ನಡುವಿನಲ್ಲಿ ನಡೆದಂತ ಗಲಾಟೆಗಳು, ಅದು ಬಿಜೆಪಿಗೆ ಎಲ್ಲೋ ಒಂದು ಕಡೆ ಪ್ಲಸ್ ಪಾಯಿಂಟ್ ಆಗಿದೆ. ಆ ಗಲಾಟೆ ಬಿಜೆಪಿ ಪ್ಲಸ್ ಪಾಯಿಂಟ್ ಆಗಿರೋದ್ರಿಂದ ಇವೆರಡು ಸ್ಥಳಗಳಲ್ಲಿ ಬಿಜೆಪಿ ಮೇಲ್ಗೈ ಸಾಧಿಸುವಂತ ಸಾಧ್ಯತೆ ಇದೆ. ಇನ್ನು ಜುಲ್ಪಗೈರ್ಗೆ ಹೋಗೋಣ. ಜುಲ್ಪಗೈರಿ 7 ಸ್ಥಾನಗಳಲ್ಲಿ ಬಿಜೆಪಿ 4 ಮತ್ತು ಟಿಎಂಸಿ 3 ಸ್ಥಾನಗಳನ್ನು ಗೆಲ್ಲುತ್ತೆ. ಅಗೇನ್ ಬಿಜೆಪಿ ಇಲ್ಲೂ ಕೂಡ ಲೀಡಲ್ಲಿದೆ. ಮತ್ತೊಂದು ಪ್ರಾಂತ್ಯ ಡಾರ್ಜಿಲಿಂಗ್ ಇತ್ತೀಚೆಗೆ ರಾಜಕೀಯ ದೊಡ್ಡದೊಂದು ಕ್ರಾಂತಿಯೇ ನಡೀತು ಡಾರ್ಜಿಲಿಂಗ್ ನಲ್ಲಿ. ಇಡೀ ಪ್ರಪಂಚ ತಿರುಗಿ ನೋಡ್ತು ಏನೇನಾಗ್ತಾ ಇದೆ ಅಂತ ಹೇಳಿ. ಡಾರ್ಜಿಲಿಂಗ್ ಅಲ್ಲಿ 6ರಲ್ಲಿ 6 ಸ್ಥಾನಗಳನ್ನ ಬಿಜೆಪಿ ಗೆಲ್ಲುವ ಸಾಧ್ಯತೆ ಇದೆ. ಇನ್ನು ಉತ್ತರ ದಿನಾಜ್ಪುರ್ಗೆ ಹೋಗೋಣ. 9 ಸ್ಥಾನಗಳು. ಈ 9 ಸ್ಥಾನಗಳಲ್ಲಿ ಟಿಎಂಸಿ 7, ಬಿಜೆಪಿ 2. ಸೊ ನಿಮ್ಮ ಅಶ್ವವೇಗದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಎಲ್ಲ ಮಾಹಿತಿಗಳನ್ನು ನಾವು ನಿಮ್ಮೆದುರಿಗೆ ನೀಡ್ತಾ ಇದ್ದೀವಿ. ಇನ್ನು ದಕ್ಷಿಣ ದಿನಾಜ್ಪುರ್ 6 ಸ್ಥಾನಗಳಲ್ಲಿ ಬಿಜೆಪಿ 4, ಟಿಎಂಸಿ 2. ಇನ್ನು ಮಾಲ್ಡಾದಲ್ಲಿ 12 ಸ್ಥಾನಗಳು ಬರೋಬ್ಬರಿ, ಅದರಲ್ಲಿ ಬಿಜೆಪಿ 5, ಟಿಎಂಸಿ 5. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಲ್ಲಿ ಖಾತೆಯನ್ನ ಓಪನ್ ಮಾಡುತ್ತೆ. ಈ ಬಾರಿ ಎಷ್ಟು 2 ಸ್ಥಾನಗಳನ್ನ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಗಳಿಸುತ್ತೆ ಅನ್ನುವಂಥ ಮಾಹಿತಿ ಒಪಿನಿಯನ್ ಪೋಲ್ ಮೂಲಕ ಇದೀಗ ಲಭ್ಯವಾಗ್ತದೆ. ಸೊ ನಾರ್ತ್ ಬೆಂಗಾಲ್ನಲ್ಲಿ ಒಂದು ರೀತಿಯಲ್ಲಿ ನಾರ್ತ್ ಬೆಂಗಾಲ್ ಅನ್ನ ಸಂಪೂರ್ಣವಾಗಿ ಬಿಜೆಪಿ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ ಅಂತ ಹೇಳ್ತಾ ಹೋದ್ರೆ, ಇನ್ನೂ ಒಂದು ಭಾಗಕ್ಕೆ ಹೋಗೋಣ. ವೆಸ್ಟ್ ಬೆಂಗಾಲ್ನ ಮತ್ತೊಂದು ಭಾಗಕ್ಕೆ ಹೋಗೋಣ. ಬಂಗಾಳದ ಉತ್ತರ ಪ್ರಾಂತ್ಯಕ್ಕೆ ಹೋಗೋಣ. ಅಲ್ಲಿರುವಂತ ಒಟ್ಟು ಸ್ಥಾನಗಳು 54. ಒಟ್ಟು ಸ್ಥಾನಗಳು 54 ಇದ್ರೆ ಅದರಲ್ಲಿ ಟಿಎಂಸಿ 22 ಸ್ಥಾನಗಳನ್ನು ಗೆಲ್ಲುತ್ತೆ, ಬಿಜೆಪಿ 30 ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 2 ಸ್ಥಾನಗಳು. ಸೊ ಓವರ್ ಆಲ್ ಆಗಿ ಇದುವರೆಗೆ ನಾವು ನಿಮ್ಗೆ ಏನ್ ಹೇಳಿದ್ವಿ ನೋಡಿ, ಉತ್ತರ ಬಂಗಾಳ ಅದರಲ್ಲಿ ಟಿಎಂಸಿ ಕಳೆದ ಬಾರಿಗಿಂತ 2 ಸ್ಥಾನಗಳನ್ನ ಕಡಿಮೆ ಮಾಡಿಕೊಳ್ಳುತ್ತೆ, ಬಿಜೆಪಿ 30 ಸ್ಥಾನಗಳನ್ನು ಗಳಿಸುವಂತ ಸಾಧ್ಯತೆ ಇದೆ. ಬಹಳ ಆಶ್ಚರ್ಯ ಅಲ್ವಾ? ಸೊ ವೆಸ್ಟ್ ಬೆಂಗಾಲ್ನ ಉತ್ತರ ಪ್ರಾಂತ್ಯದಲ್ಲಿ ಬಿಜೆಪಿ ಇಂತಹ ಒಂದು ದೊಡ್ಡ ಒಂದು ಮೈಲಿಗಲ್ಲನ್ನ ಇಡ್ತಾ ಇದೆ, 30 ಟಿಕೆಟ್ ಸೀಟ್ಗಳನ್ನ ಪಡೆದುಕೊಳ್ತಾ ಇದೆ ಅಂತಾದ್ರೆ ಉಳಿದ ಭಾಗಗಳಲ್ಲಿ ಯಾಕೆ ಸೋಲುತ್ತು? ಮಸ್ಟ್ ಹ್ಯಾವ್ ದಟ್ ಕ್ವಶನ್, ವಿ ವಿಲ್ ಆನ್ಸರ್ ಇಟ್. ಸೊ ಒಟ್ಟಾರೆಯಾಗಿ ಒಪಿನಿಯನ್ ಪೋಲ್ಗಳ ಅಂಕಿಅಂಶಗಳನ್ನು ನೋಡೋದಾದ್ರೆ ಟಿಎಂಸಿ 170ರಿಂದ 185, ಬಿಜೆಪಿ 107ರಿಂದ 115, ಎಸ್ಟಿಎ 0ರಿಂದ 5 ಮತ್ತು ಇತರೆ 1ರಿಂದ 4. ಆದ್ರೆ ನೀವು ಮತಗಳ ಶೇಕಡವಾರು ವಿಂಗಡಣೆಯನ್ನು ನೋಡುವುದಾದ್ರೆ ಬಿಜೆಪಿ ಈ ಬಾರಿ ಅಭೂತಪೂರ್ವವಾಗಿರ್ತಕ್ಕಂಥ ಯಶಸ್ಸನ್ನ ಪಡೆಯುತ್ತೆ. ಟಿಎಂಸಿಗಿಂತ ಕೇವಲ 5% ಮಾತ್ರ ಕಡಿಮೆ ಓಟನ್ನ ಗಳಿಸುತ್ತೆ ಅನ್ನುವಂಥ ಮಾಹಿತಿ ಒಪಿನಿಯನ್ ಪೋಲ್ ಮೂಲಕ ನಮಗೆ ಲಭ್ಯವಾಗ್ತಾ ಇದೆ. ಈ ಕ್ಷಣದಲ್ಲಿ ಜನವರಿ 2026ರಲ್ಲಿ ಎಲೆಕ್ಷನ್ ಆದ್ರೆ ಏನೇನಾಗಬಹುದು, ಈ ಅಂಕಿಅಂಶಗಳನ್ನು ನಾವು ನಿಮ್ಮೆದುರಿಗೆ ತೋರಿಸ್ತಾ ಇದ್ದೀವಿ ನಿಮ್ಮ ಅಶ್ವವೇಗದಲ್ಲಿ. ಸೊ ಉತ್ತರ ಬಂಗಾಳ ಪ್ರಾಂತ್ಯದಲ್ಲಿ ಮತ್ತೆ ಬಿಜೆಪಿ ಮೇಲುಗೈಯನ್ನ ಸಾಧಿಸುತ್ತೆ ಅಂತಾನೆ ಹೇಳ್ಬೋದು. ಮತ್ತೊಮ್ಮೆ ಹೇಳೋದಾದ್ರೆ ಕೂಚ್ ಬಿಹಾರ್ನಲ್ಲಿ ಬಿಜೆಪಿ 5, ಟಿಎಂಸಿ 4. ಸೊ ಮುಂದುವರಿತಾ ಅಲಿಪುರ್ ದೌರ್ಸ್ನಲ್ಲಿ ಟಿಎಂಸಿ 1, ಬಿಜೆಪಿ 4 ಸ್ಥಾನಗಳನ್ನ ಗೆದ್ರೆ, ಜುಲೈ ಬಗೇರಿಯಲ್ಲಿ ಬಿಜೆಪಿ 4, ಟಿಎಂಸಿ 3 ಸ್ಥಾನಗಳು. ಡಾರ್ಜಿಲಿಂಗ್ ಅಭೂತಪೂರ್ವವಾಗಿ ಬಿಜೆಪಿ ಯಶಸ್ಸನ್ನ ಗಳಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ಬರೋಬ್ಬರಿ 6ರಲ್ಲಿ 6 ಸೀಟ್ಗಳನ್ನು ಕೂಡ ತನ್ನ ತೆಕ್ಕೆಗೆ ಬಿಜೆಪಿ ತೆಗೆದುಕೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದೆ. ಉತ್ತರ ದಿನಾಜ್ಪುರ್ ಒಟ್ಟಿರುವಂತಹ 9 ಕ್ಷೇತ್ರಗಳಲ್ಲಿ ಬಿಜೆಪಿ 2, ಟಿಎಂಸಿ 7. ಅದೇ ರೀತಿಯಲ್ಲಿ ದಕ್ಷಿಣ ದಿನಾಜ್ಪುರ್ 6ರಲ್ಲಿ ಬಿಜೆಪಿ 4, ಟಿಎಂಸಿ 2. ಮಾಲ್ಡಾ 12ರಲ್ಲಿ ಬಿಜೆಪಿ 5, ಟಿಎಂಸಿ 5, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ತಗೊಳ್ಳುತ್ತೆ. ಈಗ ಸೆಂಟ್ರಲ್ ಬಂಗಾಳಕ್ಕೆ ನಾವು ಹೋಗೋಣ. ಇದುವರೆಗೆ ಉತ್ತರ ಭಾಗವನ್ನು ನಾವು ಹೇಳ್ತಾ ಬಂದ್ವಿ.
ಇದೀಗ ಮಧ್ಯಭಾಗಕ್ಕೆ ಹೋಗೋಣ. ಮಧ್ಯಭಾಗದಲ್ಲಿ ಯಾವ ರೀತಿಯ ವಾತಾವರಣವಿದೆ, ಈ ಜನವರಿಯಲ್ಲಿ ಯಾವ ರೀತಿ ವಾತಾವರಣವಿದೆ ಅದನ್ನ ನಾವು ನಿಮ್ಮೆದುರಿಗೆ ತೋರಿಸ್ತಾ ಹೋಗ್ತೀವಿ. ಇನ್ನು ಮುಂದೆ ಒಟ್ಟು ಬಂಗಾಳ ಪ್ರಾಂತ್ಯವನ್ನು ನೋಡೋದಾದ್ರೆ ಮುರ್ಷಿದಾಬಾದ್ನಲ್ಲಿ ಬಿಜೆಪಿ 3, ಟಿಎಂಸಿ 18, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 1 ಸ್ಥಾನವನ್ನ ಗಳಿಸುತ್ತೆ. ಬೀರ್ಭೂಮ್ ಬಿಜೆಪಿ 3, ಟಿಎಂಸಿ 8. ನೋಡಿ, ಪಶ್ಚಿಮ ಬಂಗಾಳದ ಮಧ್ಯ ಪ್ರಾಂತ್ಯ ಇದೆಯಲ್ಲ, ಅದನ್ನ ಸಂಪೂರ್ಣವಾಗಿ ಟಿಎಂಸಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇಲ್ಲಿ ಕಾಣಿಸ್ಬರ್ತವೆ. ಬೀರ್ಭೂಮ್ ಆದ್ವಿ. ಇದೀಗ ಪಶ್ಚಿಮ ಬರ್ಧ್ವಾನ್ ಬಿಜೆಪಿ 5, ಟಿಎಂಸಿ 4. ಇಲ್ಲೂ ಕೂಡ ಬಿಜೆಪಿ ಸ್ವಲ್ಪ ಲೀಡಲ್ಲೇ ಇದೆ. ಸೊ ಓವರ್ ಆಲ್ ಪರ್ಸೆಂಟೇಜ್ ಅನ್ನು ನೀವು ತಗೊಂಡಾಗ 40% ಬಿಜೆಪಿ ಪರವಾಗಿದ್ರೆ 45.9% ಕಾಂಗ್ರೆಸ್ ಟಿಎಂಸಿ ಪರವಾಗಿ ಇದೆ, ತೃಣಮೂಲ ಕಾಂಗ್ರೆಸ್ ಪರವಾಗಿ. ಇನ್ನು ಪೂರ್ವ ಬರ್ಧ್ವಾನ್ಗೆ ಹೋಗೋದಾದ್ರೆ ಬಿಜೆಪಿ 2, ಟಿಎಂಸಿ 14. ನೋಡಿ, ಹೈಯೆಸ್ಟ್ ಲೀಡ್ ತಂದುಕೊಡುವಂಥದ್ದೇ ಇದೆ. ಎಸ್ಪೆಷಲಿ ಮುರ್ಷಿದಾಬಾದ್ ಮತ್ತು ಪೂರ್ವ ಬರ್ಧ್ಯಾನ್ ಇದೆಯಲ್ಲ, ಇದು ಟಿಎಂಸಿ ಸಂಪೂರ್ಣವಾಗಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂತ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸೊ ಹಾಗಾಗಿ ಏನು ಪಶ್ಚಿಮ ಬಂಗಾಳದ ಉತ್ತರ ಭಾಗದಲ್ಲಿ ಯಾವ ರೀತಿಯಲ್ಲಿ ಬಿಜೆಪಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೋ ಅದೇ ರೀತಿಯಲ್ಲಿ ಟಿಎಂಸಿ ಒಟ್ಟು ಸ್ಥಾನ 60. ಈ ಸೆಂಟ್ರಲ್ ಭಾಗದಲ್ಲಿ ಒಟ್ಟು ಸ್ಥಾನ 60 ಇದ್ರೆ ಅದರಲ್ಲಿ ಬಿಜೆಪಿ 13. ಈ ಬಾರಿ ಅಭೂತಪೂರ್ವವಾಗಿ 7+ ಆಗ್ತಾ ಇದೆ ಬಿಜೆಪಿಗೆ. ಆದ್ರೆ ಟಿಎಂಸಿಗೆ 8- ಆದ್ರೂ ಕೂಡ ಬರೋಬ್ಬರಿ 44 ಸ್ಥಾನಗಳು ಟಿಎಂಸಿ ತೆಕ್ಕೆಗೆ ಹೋಗುತ್ತೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 1 ಖಾತೆಯನ್ನು ತೆರೆಯುವಂತ ಸಾಧ್ಯತೆಗಳಿವೆ. ಸೊ ಹಿಯರ್ ಕಮ್ಸ್ ದ ಆಕ್ಚುಯಲ್ ಪಿಕ್ಚರ್. ಎಷ್ಟೇ ಕಷ್ಟಪಟ್ಟು ರ್ಯಾಲಿಗಳನ್ನ ಮಾಡಿ ಉತ್ತರ ಭಾಗದಲ್ಲಿ ಅವರು ತಮ್ಮ ತೆಕ್ಕೆಗೆ ತೆಗೆದುಕೊಂಡ್ರು ಕೂಡ ಬಿಜೆಪಿ ಅವರು ಟಿಎಂಸಿಯನ್ನ ಸೆಂಟ್ರಲ್ ಭಾಗದಲ್ಲಿ ಅಲ್ಲಾಡ್ಸೋಕೆ ಅಷ್ಟು ಸುಲಭ ಅಲ್ಲ. ಬರೋಬ್ಬರಿ 44 ಸೀಟ್ಗಳು ಅಂತ ಹೇಳಿದ್ರೆ ಅದು ಸಣ್ಣ ವಿಚಾರ ಅಂತೂ ಅಲ್ವೇ. ಓಕೆ, ಇನ್ನೊಂದ್ಸತಿ ತೋರಿಸ್ತಾ ಇದ್ದೀವಿ ನೋಡಿ. ಬೀರ್ಭೂಮ್ನಲ್ಲಿ ಬರೋಬ್ಬರಿ 5 ಸೀಟ್ಗಳ ವ್ಯತ್ಯಾಸ. ಬಿಜೆಪಿಗೆ 3 ಬಂದ್ರೆ ಟಿಎಂಸಿಗೆ 8 ಸೀಟ್ ಸಿಗುತ್ತೆ ಬೀರ್ಭೂಮ್ನಲ್ಲಿ. ಅದೇ ರೀತಿಯಾಗಿ ನೆಕ್ಸ್ಟ್ ಪಶ್ಚಿಮ ಬರ್ಧ್ವಾನ್ ಬಿಜೆಪಿ 5, ಟಿಎಂಸಿ 4. ಪಶ್ಚಿಮ ಬರ್ಧ್ವಾನ್ನಲ್ಲಿ ಬಿಜೆಪಿ ಮುಂದುವರೆದ್ರು ಕೂಡ ಪೂರ್ವ ಬರ್ಧ್ವಾನ್ನಲ್ಲಿ ಟಿಎಂಸಿ 14, ಬಿಜೆಪಿ 2 ಸೀಟ್ಗಳು. ಒಟ್ಟು 60ರಲ್ಲಿ ಬಿಜೆಪಿ 13, ಟಿಎಂಸಿ 44, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 1 ಸ್ಥಾನವನ್ನ ಗೆಲ್ಲುವ ಸಾಧ್ಯತೆಗಳಿವೆ.